ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ 2,000 ಇದ್ದಿದ್ದು 5,000 ಆಗ್ತಾ ಇದೆಯಾ? ಡಿ.ಕೆ. ಶಿವಕುಮಾರ್ ಅವರು 2,000 ಇರುವಂತಹ ಹಣವನ್ನ 5,000 ಕನ್ವರ್ಟ್ ಅನ್ನ ಮಾಡಿದ್ದಾರೆ. ಹಾಗೆ ಗೃಹಲಕ್ಷ್ಮಿ ಹಣಕ್ಕೆ ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಕೆಯನ್ನ ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗಿ ನೀವು ಅಪ್ಲೈ ಅನ್ನ ಮಾಡಬೇಕು, ಯಾವ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗ್ಬೇಕು, ಅದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದಕ್ಕೆ ಇನ್ನೊಂದು 2 ದಿನ ಅನ್ನೋಗ ಶುರುವಾದಂತಹ ಒಂದು ನ್ಯೂಸ್ ಅಂತಾನೆ ಹೇಳ್ಬೋದು. ಅದೇ 5,000 ನ್ಯೂಸ್. ಏನಪ್ಪಾ ಅಂದ್ರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಪಾಲುದಾರರ ಹಣ ಸ್ನೇಹಿತರೆ ಮೊದಲೆಲ್ಲ 2,000 ಬರ್ತಾ ಇತ್ತು. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಂಗೆ 2,000 ಇದ್ದಂತ ಹಣವನ್ನ 5,000 ಮಾಡ್ತಾರೆ. ಇನ್ನು ಮುಂದೆ ನಮ್ಗೆ ಒಳ್ಳೆ ಅಮೌಂಟ್ ಸಿಗುತ್ತೆ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಬೋದು ಸ್ನೇಹಿತರೆ. ಸಾಧ್ಯವಾಗದೇ ಇರುವಂತಹ ಕೆಲಸ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಸ್ನೇಹಿತರೆ. ಏನಕ್ಕೆ ಅಂದ್ರೆ ಇವಾಗ ನೀವೇ ಕೂಡ ನೋಡ್ತಾ ಇರ್ಬೋದು, ಸುಮಾರು ಜನಕ್ಕೆ ಸ್ನೇಹಿತರೆ 2 ತಿಂಗಳ ಹಣ, 3 ತಿಂಗಳ ಹಣ 2,2 ಸಾವಿರ ಬರೋದೆ ತುಂಬಾನೇ ಡಿಲೇ ಆಗ್ತಾ ಇದೆ. 2 ರಿಂದ 3 ತಿಂಗಳು ಡಿಲೇ ಆದ್ರೂ ಕೂಡ ನೀವು ನೋಡ್ತಾನೆ ಇದೀರಾ ಸ್ನೇಹಿತರೆ. 2 ತಿಂಗಳು 3 ತಿಂಗಳು ಕೂಡ ಇವಾಗ ಡಿಲೇ ಆಗ್ತದೆ ಸ್ನೇಹಿತರೆ 2,000 ಹಾಕಕ್ಕೇನೆ. ಏನಾದ್ರೂ ಒಬ್ಬ ಪರ್ಸನ್ಗೆ 5,000 ಹಾಕ್ತೀನಿ ಅಂದ್ರೆ ಸ್ನೇಹಿತರೆ, ಇವಾಗ ಫಲಾನುಭವಿಗಳು 1,20,20,00,000 ಜನ ಇದಾರೆ ಸ್ನೇಹಿತರೆ. ಇವಾಗ ಎಕ್ಸಾಕ್ಟ್ ಇರೋ ಪ್ರೆಸೆಂಟ್ ಗೃಹಲಕ್ಷ್ಮಿ ಪಾಲುದಾರರು ಸ್ನೇಹಿತರೆ. ಎಲ್ಲರ ಖಾತೆಗಳಿಗೂ 2,000 ಇದ್ದಿದ್ದ ಅಮೌಂಟ್ ಅನ್ನ ಡೈರೆಕ್ಟ್ 5,000 ಮಾಡಿದ್ರೆ ಅದನ್ನ ಎಷ್ಟೊಂದು ಕೋಟಿ ಇನ್ವೆಸ್ಟ್ ಅನ್ನ ಮಾಡಬೇಕು ಅದಕ್ಕೆ. ಹಾಗೆ 2,000ನೇ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂತ ಸಾಕಷ್ಟು ಜನ ಕಂಪ್ಲೇಂಟ್ ಅನ್ನ ಮಾಡ್ತಾರೆ. 5,000 ಏನಾದ್ರು ಮಾಡ್ಬಿಟ್ರೆ ಸ್ನೇಹಿತರೆ, ಖಂಡಿತವಾಗ್ಲೂ ಒಬ್ಬ ಪರ್ಸನ್ಗೆ ಸ್ನೇಹಿತರೆ 6 ತಿಂಗಳಿಗೆ ಒಂದ್ಸಲ ಬಂದ್ರು ಬರ್ಬೋದು, ಹೇಳಕ್ಕಾಗಲ್ಲ. ಅಷ್ಟೊಂದು ಡಿಲೇ ಆಗುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದೊಂದು ಫೇಕ್ ನ್ಯೂಸ್ ಸ್ನೇಹಿತರೆ. ಇನ್ನು ಮೂಲಿಂದ ನೀವು ಗೃಹಲಕ್ಷ್ಮಿ ಪಾಲುದಾರರ ಪಟ್ಟಿಗೆ ಮತ್ತೆ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿ ನೀವು ನಿಮ್ಮ ಖಾತೆಗಳಿಗೆ ಸ್ನೇಹಿತರೆ ಮೊದಲ ಕಂತಿನಿಂದ ಆಸ್ ಇಟ್ ಈಸ್ ಯಾವ ರೀತಿ 2,000 ಬರ್ತಾ ಇತ್ತು ನಿಮ್ಮ ಖಾತೆಗಳಿಗೆ, ಅದೇ ರೀತಿಯಾಗಿ 2,000ನೇ ಬರುತ್ತೆ ಸ್ನೇಹಿತರೆ. 2,000 ಇರುವಂತ ಅಮೌಂಟ್ ನ 5,000 ಮಾಡ್ತಾರೆ. ಇದೊಂದು 100% ಫೇಕ್ ನ್ಯೂಸ್ ಸ್ನೇಹಿತರೆ. ಇನ್ನು ಗೃಹಲಕ್ಷ್ಮಿ ಪಾಲುದಾರರು ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬೇಕು ಅನ್ನೋದು ಒಂದು ಡೌಟ್ ಇರುತ್ತೆ ಸ್ನೇಹಿತರೆ. ನೀವು ಎಲ್ಲಪ್ಪ ಅಂತಂದ್ರೆ ಗ್ರಾಮ 1 ಆಗ್ಬೋದು, ಮೈಸೂರು 1 ಆಗ್ಬೋದು, ಈ ರೀತಿಯಾದಂತಹ ಪ್ಲೇಸ್ಗಳಲ್ಲಿ ಇನ್ನೂ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ ಸ್ನೇಹಿತರೆ. ಸಾಕಷ್ಟು ಜನ ತುಂಬಾ ಜನ ದುಡುಕ್ತಾ ಇದ್ದಾರೆ ಸ್ನೇಹಿತರೆ. ಏನಕ್ಕೆ ಅಂದ್ರೆ ಈ ಟೈಮಲ್ಲಿ ಎಲ್ಲರೂ ಕೂಡ ಸ್ಕ್ಯಾಮ್ ಅನ್ನ ಮಾಡೋಕೆ ಟ್ರೈ ಮಾಡ್ತಾರೆ. ಏನಕ್ಕೆ ಅಂದ್ರೆ ನಿಮ್ ಡಾಕ್ಯುಮೆಂಟ್ಸ್ ಗಳನ್ನ ಇಸ್ಕೊಳ್ಳೋದು, ಅನ್ನು ಕೂಡ ಅವರು ಇಸ್ಕೊಳ್ಳಲ್ಲ. ಸುಮ್ನೆ ಬಯೋಮೆಟ್ರಿಕ್ ಅನ್ನ ಇಡಿಸ್ಕೊಂಡು ಸ್ನೇಹಿತರೆ ಆಗಿದೆ ಹೋಗಿ ನಿಮ್ಮ ಗೃಹಲಕ್ಷ್ಮಿ ಹಣ ಇನ್ಮೇಲಿಂದ ಬರುತ್ತೆ, ನಿಮಗೆ ಮೆಸೇಜ್ ಬರುತ್ತೆ ಒಂದು ವಾರ ಬಿಟ್ಟು ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. 100 ರೂಪಾಯಿ ಇಸ್ಕೊಂಡು ನಿಮ್ಗೆ ಅಮೌಂಟ್ ಕೂಡ ಲಾಸ್ ಅನ್ನ ಮಾಡ್ಕೊಳಕ್ ಹೋಗ್ಬಿಡಿ ಸ್ನೇಹಿತರೆ. ದಯವಿಟ್ಟು ಇನ್ನೊಂದು 2 ವೀಕ್ ಕಾಯಿರಿ ಸ್ನೇಹಿತರೆ. ಅಫಿಷಿಯಲ್ ಆಗಿ ಸರ್ಕಾರದಿಂದ ಒಂದು ಅಪ್ಡೇಟ್ ಬರುತ್ತೆ. ಇವತ್ತು ಹೋಗಿ ನೀವು ಅಪೀಲ್ ಅನ್ನ ಮಾಡಬೇಕು, ಇದೇ ಜಾಗದಲ್ಲಿ ಹೋಗಿ ಅಪ್ಲೈ ಅನ್ನ ಮಾಡಬೇಕು, ಇದೇ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗ್ಬೇಕು ಅಂತ ಅಫಿಷಿಯಲ್ ಆಗಿ ಅಪ್ಡೇಟ್ ಅನ್ನ ಬಿಡ್ತಾರೆ ಸ್ನೇಹಿತರೆ. ದಯವಿಟ್ಟು ಯಾರು ಕೂಡ ಆತ್ರವನ್ನ ಪಡಕ್ ಹೋಗ್ಬೇಡಿ. ನಿಧಾನವಾಗಿ ನೋಡ್ಕೊಂಡು ಅಪ್ಲೈ ಅನ್ನ ಮಾಡಿ ಸ್ನೇಹಿತರೆ. ಈಗ ನಾರ್ಮಲ್ ಸೈಬರ್ ಸೆಂಟರ್ ಗಳಿಗಂತೂ ಈ ರೀತಿಯಾದಂತ ಆಪ್ಷನ್ ಕೊಡ್ತಾ ಇಲ್ಲ ಸ್ನೇಹಿತರೆ. ಇನ್ನೂ ಕೂಡ ಇನ್ನೊಂದು 1 ವೀಕ್ ಒಳಗಡೆ ಎಲ್ಲ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಹಾಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗ್ಬೇಕು ಅನ್ನೋದ್ರ ಮಾಹಿತಿಯ ಬಗ್ಗೆ ಬಂತು ಅಂದ್ರೆ ಸ್ನೇಹಿತರೆ, ಇವಾಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಸ್ನೇಹಿತರೆ, ರೇಷನ್ ಕಾರ್ಡು ಯಾರ ಹೆಸರಲ್ಲಿರುತ್ತೆ, ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಫೋನ್ ನಂಬರ್ ಲಿಂಕ್ ಆಗಿರುವಂತ ಫೋನ್ ನಂಬರ್, ಇವು 3 ಮಾತ್ರ ಇವಾಗ ಸಿಗ್ತಾ ಇರುವಂತ ಅಪ್ಡೇಟ್ ಸ್ನೇಹಿತರೆ. ಸಾಕಷ್ಟು ಮೀಟಿಂಗ್ ಗಳೆಲ್ಲ ಭರ್ಜರಿಯಾಗಿ ನಡೀತಾ ಇದೆ. ಯಾವ್ಯಾವ ಹೊಸದಾಗಿ ರೂಲ್ಸ್ ಗಳನ್ನ ತರಬೇಕು ಅನ್ನೋದ್ರ ಬಗ್ಗೆ ತುಂಬಾನೇ ಚರ್ಚೆ ಆಗ್ತಾ ಇದೆ ಸ್ನೇಹಿತರೆ. ದಯವಿಟ್ಟು ಯಾರು ದುಡ್ಕೋಕೆ ಹೋಗ್ಬೇಡಿ ಸ್ನೇಹಿತರೆ. ಹಾಗೆ ನಿಮ್ಗೆ ಸಿಕ್ಕಿರುವಂತ 2,000 ಇದ್ದಿದ್ದ ಹಣ 5,000 ಆಗ್ತಾ ಇದೆ. ಇದೊಂದು ಖಂಡಿತವಾಗಿ 100% ಫೇಕ್ ನ್ಯೂಸ್ ಸ್ನೇಹಿತರೆ. ಯಾರು ಕೂಡ ದುಡ್ಕೋಕೆ ಹೋಗ್ಬಿಡಿ. ಒಂದಷ್ಟು ದಿನ ಕಾಯಿರಿ ಸ್ನೇಹಿತರೆ. ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದು ಇದೇ ಜಾಗದಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕು, ಇದೇ ಡಾಕ್ಯುಮೆಂಟ್ಸ್ ಗಳನ್ನ ನೀವು ತಗೊಂಡು ಹೋಗ್ಬೇಕು, ಇಷ್ಟು ದಿನ ಟೈಮಿಂಗ್ಸ್ ಇದೆ ಅನ್ನೋದು ಏನಾದ್ರು ಅಪ್ಡೇಟ್ ಸಿಕ್ತು ಅಂದ್ರೆ ಅಫಿಷಿಯಲ್ ಆಗಿ ಸ್ನೇಹಿತರೆ ನಾನೇ ಫಸ್ಟ್ ನಿಮ್ಗೆ ವಿಡಿಯೋವನ್ನ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಇದೇ ರೀತಿ ಗೃಹಲಕ್ಷ್ಮಿ ಅಪ್ಡೇಟ್ ಗಳ ವಿಡಿಯೋಗಳಿಗಾಗಿ ನಮ್ಮ ಅಕೌಂಟ್ ನ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ.